ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಸಾಕ್ಷಾತ್ ಪಾರ್ವತಿ ದೇವಿಯ ಮೂಲ ಸ್ಥಾನ ಅಂದ್ರೆ ಶ್ರೀ ಗರ್ಭಗುಡಿ ಅಂತಲೇ ಕರೆಯಲಾಗತ್ತೆ. ಈ ಮೂಲ ಮೂರ್ತಿಯೇ ತಾಯಿ ಪಾರ್ವತಿ ದೇವಿಯ ಸೌಂದರ್ಯವನ್ನ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಅಲ್ಲದೆ ಕೆಲವೊಂದು ಕಥೆಗಳು ಈ ಮೂರ್ತಿಯೇ ಸಾಕ್ಷಾತ್ ಪಾರ್ವತಿ ದೇವಿ ಎಂದು ಹೇಳಲಾಗತ್ತೆ. ಅಲ್ಲದೆ ಕತ್ತಲಾದ್ರೆ ಈ ಗರ್ಭಗುಡಿಯಿಂದ ಗೆಜ್ಜೆ ಸದ್ದು, ನಗುವ ಧ್ವನಿ ಕೇಳಿಸುತ್ತೆ ಅನ್ನೋದು ನಿಜಕ್ಕೂ ವಿಸ್ಮಯ. ಮತ್ತೊಂದು ಕುತೂಹಲವೆಂದ್ರೆ ಈ ಗರ್ಭಗುಡಿಯಲ್ಲೇ ಶ್ರೀ ಶಂಕರಾಚಾರ್ಯರು ತಾಯಿಯನ್ನ ಕಣ್ಣಾರೆ ಕಂಡು ಮಹಾಮಾತೆಯ ಅಂಗಾಂಗ ಸೌಂದರ್ಯವನ್ನ ವರ್ಣಿಸಿದ್ದು, ಅದುವೇ ಸೌಂದರ್ಯ ಲಹರಿ ಎಂದು ವಿಶ್ವ ಪ್ರಸಿದ್ಧವಾಯಿತು. ಅಷ್ಟಕ್ಕೂ ಈ ಗರ್ಭಗುಡಿಯ ರಹಸ್ಯವೇನು, ಈ ದೇವಸ್ಥಾನ ಇರುವುದೆಲ್ಲಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಈ ದೇವಸ್ಥಾನ ಪೌರಾಣಿಕ ಕಥಾನಕವನ್ನ ಗಮನಿಸಿದ್ರೆ ಅದು ನಮ್ಮನ್ನ ದಕ್ಷ ಯಜ್ಞದತ್ತ ಕೊಂಡೊಯ್ಯುತ್ತೆ. ಆದರೆ ಈ ಗರ್ಭಗುಡಿಯಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯೇ ಸರ್ವಾಂಗ ಭೂಷಿತೆಯಾಗಿ ಪ್ರಕಟಗೊಳ್ತಾಳೆ. ದಕ್ಷನ ಯಜ್ಞಕ್ಕೆ ಆಹ್ವಾನವಿಲ್ಲದೆ ತೆರಳಿದ್ದ ದಾಕ್ಷಾಯಿಣಿಯು ತಂದೆಯಿಂದ ಆದ ಅಪಮಾನವನ್ನ ಭರಿಸಲಾಗದೆ ಅಗ್ನಿ ಪ್ರವೇಶ ಮಾಡಿ ಸತಿ ಪದವಿಯನ್ನ ಪಡಿತಾಳೆ. ಸತಿಯ ಅಂಗಗಳು ಬಿದ್ದ ಸ್ಥಳಗಳು ಶಕ್ತಿ ಪೀಠಗಳಾದವು. ಪತ್ನಿಯ ಮರಣದ ನಂತರ ಶಿವ ಉನ್ಮತ್ತನಂತೆ ಒಂಟಿಯಾಗಿ ವಿರಹಿಯಾಗಿ ಧ್ಯಾನಸ್ಥನಾದ. ಇಡೀ ಬ್ರಹ್ಮಾಂಡವೇ ಕಾಂತಿಹೀನವಾಯಿತು. ಪಶು ಪ್ರಾಣಿ ಪಕ್ಷಿಗಳು ಸಂತಾನಾಭಿವೃದ್ಧಿ ನಿಲ್ಲಿಸಿದವು. ಇಡೀ ಪ್ರಕೃತಿಯೇ ಆಕರ್ಷಣೆ ಕಳೆದುಕೊಳ್ತು. ಹೀಗೆ ದೇವಾನುದೇವತೆಗಳ ಸತತ ಪ್ರಯತ್ನಕ್ಕೆ ಒಲಿದ ಶಿವ ಸತಿದೇವಿಯ ಮರುಹುಟ್ಟಿಗಾಗಿ ಕಾದು ಕುಳಿತ. ಇತ್ತ ಸತಿದೇವಿಯೇ ಹಿಮವಂತನ ಮಗಳಾಗಿ ಜನಿಸಿ ಪಾರ್ವತಿ ಎಂದು ಕರೆಯಲ್ಪಟ್ಟಳು. ಈ ಕಥೆಯನ್ನ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ಅದರ ಲಿಂಕ್ ಕೂಡ ವಿಡಿಯೋ ಕೊನೆಯಲ್ಲಿ ಹಾಕಲಾಗಿದೆ, ದಯವಿಟ್ಟು ವೀಕ್ಷಿಸಿ. ಹೀಗೆ ಸತಿದೇವಿಯೇ ಪಾರ್ವತಿಯಾಗಿ ಶಿವನ ದುಃಖವನ್ನರಿತು ಸರ್ವಾಲಂಕಾರ ಭೂಷಿತೆಯಾಗಿ ಅವನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಸರ್ವಾಲಂಕಾರ ಭೂಷಿತೆಯಾಗಿ ಶಿವನ ಮುಂದೆ ನಿಂತಳು. ಪಾರ್ವತಿ ಮಾತೆಯ ಸೌಂದರ್ಯಕ್ಕೆ ಮಣಿದ ಶಿವ ಪಾರ್ವತಿಯನ್ನ ಪತ್ನಿಯಾಗಿ ಸ್ವೀಕರಿಸಿದ. ಹೀಗೆ ಈ ಸರ್ವಾಂಗ ಸುಂದರಿಯ ವಾಸಸ್ಥಳವೇ ತಿರುಕುರುವೇಲಿ ಅಂದ್ರೆ ಶ್ರೀ ಗರ್ಭಗುಡಿ ಎಂದು ಹೇಳಲಾಗತ್ತೆ. ಆದಿಶಂಕರರು ಸೌಂದರ್ಯ ಲಹರಿಯಲ್ಲಿ ದೇವಿಯ ಶ್ರೀ ಅಂಗಗಳನ್ನ ಸುಂದರವಾಗಿ ವರ್ಣಿಸಿದ್ದಾರೆ. ಆ ವರ್ಣನೆಗೆ ತಕ್ಕಂತೆ ಅಂಗಲಕ್ಷಣಗಳನ್ನ ಅತಿರೂಪ ಸುಂದರಿಯಾದ ಪಾರ್ವತಿಯನ್ನ ನೋಡಿದಾಕ್ಷಣ ಶಂಕರರು ಬರೆದ ಹಾಗೆ ಪಾರ್ವತಿ ದೇವಿಯ ಅಂಗಲಕ್ಷಣಗಳನ್ನ ಸೌಂದರ್ಯ ಲಹರಿಯನ್ನ ವಿವರವಾಗಿ ಓದಿದ ಶಿಲ್ಪಿ ತನ್ನ ಕೈಚಳಕದಲ್ಲಿ ಈ ಸುಂದರ ವಿಗ್ರಹವನ್ನ ಕೆತ್ತಿದಂತಿದೆ. ಈ ಮೂರ್ತಿಯ ರಮಣೀಯ ನೋಟ ಎಂಥವರನ್ನಾದರೂ ಮೂಕಚಕಿತರನ್ನಾಗಿಸುತ್ತೆ. ಈ ಗರ್ಭಗುಡಿಯಲ್ಲಿ ಸರ್ವಾಲಂಕಾರ ಭೂಷಿತಳಾಗಿ ತಾಯಿ ಪಾರ್ವತಿ ಮಾತೆ ನೆಲೆಸಿದ್ದೇಗೆ ಅನ್ನೋದೇ ನಿಜಕ್ಕೂ ರೋಚಕ. ಅದು ನಮ್ಮನ್ನ ಪೌರಾಣಿಕ ಕಾಲದತ್ತ ಕರೆದೊಯ್ಯುತ್ತೆ. ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಈ ಮೂವರು ಶಿವನ ಅನುಗ್ರಹದಿಂದ ಚಿನ್ನ, ಬೆಳ್ಳಿ, ಕಬ್ಬಿಣಗಳಿಂದ ಕೋಟೆಗಳನ್ನ ಕಟ್ಟಿ ಅಹಂಕಾರದಿಂದ ದೇವತೆಗಳನ್ನ ಹಿಂಸಿಸ್ತಾರೆ. ಈ ರಾಕ್ಷಸರ ಅಟ್ಟಹಾಸವನ್ನ ತಾಳಲಾರದೆ ದೇವಾನುದೇವತೆಗಳೆಲ್ಲರೂ ಶಿವನನ್ನ ಸ್ತುತಿಸಿ ಈ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಬೇಡಿಕೊಳ್ತಾರೆ. ಲೋಕವನ್ನ ಕಾಪಾಡಲು 3 ಕೋಟೆಗಳನ್ನ ಭಸ್ಮ ಮಾಡಿದ ಶಿವ ಆನಂದದಿಂದ ನಾಟ್ಯವಾಡಿದ. ಅದು ತಾಂಡವ ನೃತ್ಯವಲ್ಲ, ಅದೊಂದು ನಳೀನವಾದ ನಾಟ್ಯ. ಎದೆಯನ್ನ ವಿಸ್ತಾರವಾಗಿಸಿ ಕೈಗಳನ್ನ ಮೃದುವಾಗಿ ಚಾಚಿ ಕರಗಳಿಂದ ಮುದ್ರೆಗಳನ್ನ ಮಾಡಿ ನರ್ತಿಸಿದ ಶಿವ ಇಡೀ ಬ್ರಹ್ಮಾಂಡವೇ ಮುದ ತುಂಬಿದ ಗರ್ಭದಂತಾಯಿತು. ನಳೀನವಾದ ನರ್ತನ, ಕಾರುಣ್ಯ ತುಂಬಿದ ನೋಟದಿಂದ ಭೂಮಿಯು ಅಲುಗಾಡದೆ ಇರುವ ಹಾಗೆ ಶಿವ ಮಾಡಿದ ಈ ನಳಿನ ನರ್ತನಕ್ಕೆ ಪಾರ್ವತಿ ದೇವಿ ಕೂಡ ತಾಳ ಹಾಕ್ತಾಳೆ. ಈ ಅಪೂರ್ವ ಸುಂದರವಾದ ನರ್ತನವನ್ನ ಚಾಣಕ್ಯ ತನ್ನ ಮುದ್ರಾ ರಾಕ್ಷಸ ಗ್ರಂಥದಲ್ಲಿ ವಿವರವಾಗಿ ಅತಿ ಸುಂದರವಾಗಿ ಬರೆದಿದ್ದಾನೆ. ಈ ನರ್ತನ ನಡೆದ ಸ್ಥಳವೇ ಶ್ರೀ ಗರ್ಭಗುಡಿ ಎಂದು ಉಲ್ಲೇಖಿತವಾಗಿದೆ. ಇಲ್ಲಿ ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಇಲ್ಲಿನ ಗರ್ಭಗುಡಿ. ಇಲ್ಲಿ ಗರ್ಭಗುಡಿ ಕೊಡುವ ಅರ್ಥವೇ ಬೇರೆ. ಜನನ ಮರಣ ಚಕ್ರದಿಂದ ಬಿಡುಗಡೆ ಕೊಡುವ ಗುಡಿಯೇ ಗರ್ಭಗುಡಿ ಎಂದು ಅದಕ್ಕೊಂದು ತರ್ಕಬದ್ಧ ಅರ್ಥ ನೀಡಲಾಗಿದೆ. ನಮಗೆಲ್ಲ ತಿಳಿದಿರುವಂತೆ ತಿರುವಣ್ಣಾಮಲೈ ಸಾಧು ಸಂತರ, ಮಹಾಪುರುಷರ, ಸಿದ್ಧರ ನೆಲೆ. ಈ ಪುಣ್ಯಕ್ಷೇತ್ರವನ್ನ ಮನಸ್ಸಿನಲ್ಲಿ ಗುನುಗಿದರೆ ಸಾಕು ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಹಾಗೆಯೇ ಈ ಗರ್ಭಗುಡಿಯನ್ನ ನೆನೆದರೆ ತಾಯಿಯ ಗರ್ಭದಿಂದ ಮತ್ತೆ ಜನನವಾಗುವುದಿಲ್ಲ, ಮುಕ್ತಿ ಸಿಗುತ್ತದೆ ಎಂದು ಉಲ್ಲೇಖಿಸುತ್ತಾರೆ. ಅಷ್ಟಕ್ಕೂ ಈ ಮಹಾಶಕ್ತಿ ಪೀಠವಿರೋದು ಎಲ್ಲಿ ಅಂದ್ರೆ ಕುಂಭಕೋಣದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಶ್ರೀ ಗರ್ಭಗುಡಿ ಇದೆ. ಇಲ್ಲಿಯೇ ತಾಯಿಯನ್ನ ರಾಮಾಯಣ ಕಾಲದಲ್ಲಿ ಆಂಜನೇಯ ಸ್ತುತಿಸಿದನೆಂದು ಐತಿಹ್ಯವಿದೆ. ಹಾಗಾಗಿ ಇಲ್ಲಿ ಆಂಜನೇಯನ ಆಲಯವನ್ನು ಕಾಣಬಹುದು. ಸಾಕ್ಷಾತ್ ಪರಶಿವನೇ ಆಂಜನೇಯನ ರೂಪದಲ್ಲಿ ನೆಲೆಸಿದ್ದಾನೆಂದು ನಂಬಿಕೆ ಇದೆ. ಇಲ್ಲಿಯೇ ಯಮತೀರ್ಥವೆಂದು ಕರೆಯುವ ಕೊಳವಿದೆ.
ಶುದ್ಧವಾದ ನೀರು, ಮೋಹಕವಾದ ಮೆಟ್ಟಿಲುಗಳನ್ನು ಹೊಂದಿದ್ದು ಈ ಕೊಳದಲ್ಲಿ ಯಮನು ಸ್ನಾನ ಮಾಡಿ ಶಿವನನ್ನ ಪೂಜಿಸಿದ್ದನೆಂದು ಸ್ಥಳ ಪುರಾಣದಲ್ಲಿ ಉಲ್ಲೇಖವಿದೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಯಮನ ಭಯವಿರುವುದಿಲ್ಲ ಎಂಬ ಪ್ರತೀತಿ ಇದೆ. ಯಮನ ತೀರ್ಥದ ಕೆಳಭಾಗದಿಂದ ರಾಜಗೋಪುರವನ್ನು ನೋಡಿದರೆ ನಮಗೆ ನಂದಿಯ ದರ್ಶನವಾಗುತ್ತೆ. ಈ ನಂದಿಗೆ ಪ್ರದೋಷ ಪೂಜೆಯನ್ನ ವಿಶೇಷವಾಗಿ ಆಚರಿಸ್ತಾರೆ. ಗಣೇಶ, ಷಣ್ಮುಖನ ದರ್ಶನದ ನಂತರ ಅರ್ಧನಾರೀಶ್ವರನ ಸಾಲಿಗ್ರಾಮ ಮೂರ್ತಿಗಳನ್ನು ನೋಡಬಹುದು. ಇವುಗಳ ವಿಶೇಷತೆ ಎಂದರೆ ಮನುಷ್ಯನ ಶರೀರದಲ್ಲಿ ಹೆಣ್ಣು ಗಂಡುಗಳ ಅಂಗಗಳು ಹೇಗೆ ಬೇರೆಯಾಗಿದೆ ಎನ್ನುವುದನ್ನು ಬಹಳ ಅತ್ಯದ್ಭುತವಾಗಿ ಕೆತ್ತಿರುವ ಆ ಮಹಾನ್ ಶಿಲ್ಪಿಯ ಬಗ್ಗೆ ಎಷ್ಟು ಹೊಗಳಿದ್ರೂ ಸಾಲದು. ಯಾಕಂದರೆ ಈ ಮೂರ್ತಿಗಳನ್ನು ಕೆತ್ತಿ ಸಹಸ್ರಾರು ವರ್ಷಗಳಾಗಿದ್ದರೂ ಕೂಡ ಇಂದಿಗೂ ವಿಜ್ಞಾನ ಲೋಕಕ್ಕೆ ಸವಾಲಾಗಿ ನಿಂತಿದೆ. ಯಾಕಂದರೆ ವೈದ್ಯಕೀಯ ವೃತ್ತಿಯಲ್ಲಿ ಇರುವವರು ಮತ್ತು ವಿದ್ಯಾರ್ಥಿಗಳಿಗೆ ಅನಾಟಮಿ ಎನ್ನುವ ದೇಹ ಪರೀಕ್ಷೆಗೆ ಈ ಶಿಲೆಯನ್ನೇ ಮಾದರಿಯನ್ನಾಗಿ ಬಳಸಲಾಗುತ್ತೆ. ಹಾಗಾಗಿ ಇಂದಿಗೂ ಪ್ರತಿಯೊಬ್ಬರಿಗೂ ವೈಜ್ಞಾನಿಕವಾಗಿ ಉಪಯುಕ್ತವಾಗುತ್ತೆ ಈ ಶಿಲೆ. ಶಾಸ್ತ್ರದ ರೀತಿಯಲ್ಲಿಯೂ ವೈಜ್ಞಾನಿಕ ಪ್ರಗತಿಯಲ್ಲಿಯೂ ಈ ಶಿಲೆಯನ್ನೇ ಆ ಮಹಾಶಿಲ್ಪಿಯಾದವನು ಕೆತ್ತಿದ್ದಾನೆ. ಈ ಮೂರ್ತಿಯ ಎಡಭಾಗದಲ್ಲಿ ಅಗಲವಾದ ಕಣ್ಣುಗಳನ್ನು ಕಾಣಬಹುದು, ಬಲಭಾಗದಲ್ಲಿ ನೇರ ದೃಷ್ಟಿಯಿಂದ ನೋಡುವ ಕಣ್ಣುಗಳು. ಹೀಗೆ ಆಲಯದಲ್ಲಿ ಹಲವು ಕಡೆ ವಿಗ್ರಹಗಳ ಜಾಗವು ಖಾಲಿಯಾಗಿರುವುದರಿಂದ ಕಾಲಚಕ್ರದ ಪ್ರವಾಹದಲ್ಲಿ ಕಣ್ಮರೆಯಾಗಿರಬಹುದು. ಚತುರ್ವೇದಗಳ ಸಾರವನ್ನ ತನ್ನ ತುಟಿಯ ಚಲನೆಯಿಂದ ಹೇಳುವ ಯೋಗ ದಕ್ಷಿಣಾಮೂರ್ತಿಯನ್ನು ನೋಡಬಹುದು. ಶಿವನ ಸನ್ನಿಧಿಯಲ್ಲಿ ಮಹಾಬಲಿ, ಬ್ರಹ್ಮ, ನಾಗರುಗಳು, ಭೈರವ ಮೂರ್ತಿಗಳನ್ನು, ನೈಋತ್ಯದಲ್ಲಿ ಶಿವ ಭಕ್ತರೊಂದಿಗೆ ವೀಣವಾದ್ಯ ಸಹಿತ ಇರುವ ಮೂರ್ತಿಗಳನ್ನು ನೋಡಬಹುದು. ಇಲ್ಲಿರುವ ಶಿವನ ನಾಮಧೇಯ ಸುಗುಣೇಶ್ವರ. ಈ ಶಿವಲಿಂಗವನ್ನ ಶ್ರದ್ಧಾಭಕ್ತಿಯಿಂದ ಅನುದಿನವೂ ಪೂಜಿಸಿದ ಶಿವಭಕ್ತನಾದ ಸಿದ್ಧನಾದ ಸುಗುಣೇಶ್ವರನೇ ಸಾಕ್ಷಾತ್ ಶಿವನಾಗಿ ಸುಗುಣೇಶ್ವರನಾಗಿ ನೆಲೆ ನಿಂತ. ನಿರ್ಗುಣನಾದ, ನಿರ್ಮಲನಾದ, ನಿರಾಮಯನಾಗಿ ಬೆಳಗುವ ಶಿವ ಇಲ್ಲಿ ಸುಗುಣನೆಂಬ ಹೆಸರಿನಿಂದ ಪ್ರಕಾಶಿಸುತ್ತಿದ್ದಾನೆ. ಚಿದಂಬರಂನಲ್ಲಿ ಆನಂದ ನಾಟ್ಯವಾಡಿದ, ಮಧುರೈನಲ್ಲಿ ಶಾಂತಿಯ ತಾಂಡವ, ಕುತ್ತಾಲಂನಲ್ಲಿ ತ್ರಿಪುರ ತಾಂಡವ, ತಿರುವಾಲಂ ಗುಡಿಯಲ್ಲಿ ಕಾಳಿ ತಾಂಡವ, ತಿರುನಲ್ವೇಲಿಯಲ್ಲಿ ಮುನಿ ತಾಂಡವ, ಹಂಸಪಾದ ನಾಟ್ಯ, ಶೃಂಗನಾಟ್ಯ ಮುಂತಾದ ಉಪನಾಟ್ಯಗಳನ್ನಾಡಿದ ಪರಶಿವನು ಕೊನೆಯಲ್ಲಿ ಶ್ರೀ ಗರ್ಭಗುಡಿಯಲ್ಲಿ ಶಾಂತಿ ನಾಟ್ಯವನ್ನಾಡಿ ಪಾರ್ವತಿಯು ತಾಳ ಹಾಕಿದ ಸ್ಥಳದಲ್ಲಿ ಶಿವನು ಶಾಂತಿಯನ್ನು ಪಡೆದ. ಈ ಗರ್ಭಗುಡಿಯ ಸಾನ್ನಿಧ್ಯದ ಮಹಿಮೆ ಸರ್ವ ಭಕ್ತರಿಗೂ ಉಂಟಾಗತ್ತೆ. ಅಷ್ಟೊಂದು ಶಕ್ತಿಯುತವಾದದ್ದು ಶ್ರೀ ಗರ್ಭಗುಡಿ. ನಾವು ನೋಡಲೇಬೇಕಾದ ಸ್ಥಳ ಅಂದರೆ ಅದು ಶ್ರೀ ಗರ್ಭಗುಡಿಯ ಹೃದಯ ಭಾಗ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿಯ ಪವಿತ್ರವಾದ ಸ್ಥಳ. ಸುಮಾರು 5 ಕಾಲು ಅಡಿ ಎತ್ತರದ ಮುಖವನ್ನ ಸ್ವಲ್ಪ ಕೆಳಗೆ ಮಾಡಿ ಸರ್ವಾಂಗ ಸುಂದರಿಯಾಗಿ ದರ್ಶನ ನೀಡ್ತಾಳೆ ಪಾರ್ವತಿ ದೇವಿ. ಆ ಮಹಾಮಾತೆಯ 2 ಕಣ್ಣುಗಳಲ್ಲಿ ಕರುಣೆ ತುಂಬಿ ತುಳುಕುತ್ತಿದೆ. ನಗು ಮುಖದಿಂದಲೇ 4 ಕರಗಳನ್ನು ವಿಜೃಂಭಿಸಿ ನಿಂತಿದ್ದಾಳೆ. ಬಲಗೈಯಲ್ಲಿ ಅಕ್ಷರಮಾಲೆ ತಾವರೆ ಹೂವು, ಎಡಗೈಯಲ್ಲಿ ಅಭಯಹಸ್ತ ಹಿಡಿದಿದ್ದು ತಾಯಿಯ ಪವಿತ್ರವಾದ ದೇಹದಲ್ಲಿ ಜನಿವಾರವಿದೆ. ಕಿವಿ ಮತ್ತು ಕತ್ತಿನಲ್ಲಿ ಆಭರಣಗಳು, ಶಿರದಲ್ಲಿ ಹೊಳೆಯುವ ನವರತ್ನದ ಮುಕುಟ ಧರಿಸಿ ಸರ್ವಾಂಗ ಸುಂದರಿಯಾಗಿ ಶೋಭಿಸುತ್ತಿದ್ದಾಳೆ. ಮನ್ಮಥನನ್ನ ಗೆದ್ದ ಶಿವನನ್ನ ತನ್ನ ಕಡೆ ಸೆಳೆದ ಈ ದೇವಿಯು ಸೌಂದರ್ಯದ ಕನಿಯಾಗಿ ಹೊಳೆಯುತ್ತಿದ್ದಾಳೆ. ಬಾಲಕೃಷ್ಣನ ಮುಗ್ಧ ಮುಖವನ್ನು ನೋಡಿ ಅಧರಂ ಮಧುರಂ ನಯನಂ ಮಧುರಂ ಬರೆದ ಕವಿಯ ರೀತಿಯಲ್ಲಿ ದೇವಿಯ ಸೌಂದರ್ಯವನ್ನು ನೋಡಿ ಶ್ರೀ ಶಂಕರ ಭಾಗವತ್ಪಾದರು ಸೌಂದರ್ಯ ಲಹರಿಯನ್ನು ರಚಿಸ್ತಾರೆ. ಸರ್ವಾಂಗ ಸುಂದರಿಯ ಕುಡಿಗಣ್ಣಿನ ನೋಟವು ಭಕ್ತರ ಮೇಲೆ ಬಿದ್ದರೂ ಸಾಕು, ಭಕ್ತರ ಬಾಯಲ್ಲಿ ಯಾವಾಗಲೂ ತಾಯಿಯ ಸೌಂದರ್ಯದ ವಾಕ್ಯಗಳು ಉಮ್ಮಳಿಸಿ ಬರುತ್ತೆ. ಭಕ್ತರ ಹೃದಯದಲ್ಲಿ ನಿರಂತರವಾಗಿ ವಾಸಿಸುತ್ತಿರುವವಳು ಜಗನ್ಮಾತೆ ಪಾರ್ವತಿ ಮಾತೆ. ಈ ಲೋಕನಾಯಕಿಯನ್ನ ನೋಡುವಾಗ ಬರುವ ಭಾವನೆಗಳು ದೇವಿಯು ಸೌಂದರ್ಯದ ಜೊತೆಗೆ ನಮ್ಮನ್ನ ಎತ್ತಿ ಮುದ್ದಾಡುವ ತಾಯಿ ಜಗನ್ಮಾತೆಯ ರೂಪದಲ್ಲಿ ಶ್ರೀ ಗರ್ಭಗುಡಿಯಲ್ಲಿ ಹೊಳೆಯುತ್ತಿದ್ದಾಳೆ ಎಂಬುದು ಮನದಟ್ಟಾಗತ್ತೆ. ಈ ದೇವಾಲಯ ಅದೆಷ್ಟು ಪುರಾತನವಾದದ್ದು ಎಂಬುದಕ್ಕೆ ಇಂದಿಗೂ ಸಾಕ್ಷಿ ದೊರೆತಿಲ್ಲ. ಆದರೆ ಇಲ್ಲಿ ಸಹಸ್ರಾರು ವರ್ಷಗಳ ಹಿಂದೆಯೇ ಜೀರ್ಣೋದ್ಧಾರ ಮಾಡಿದ್ದರ ಬಗ್ಗೆ ಕಲ್ಲಿನಿಂದ ಕೆತ್ತಿರುವ ಶಾಸನಗಳಿವೆ. ಅವುಗಳ ಪ್ರಕಾರ ರಾಜರಾಜ ಚೋಳನ ಕಾಲದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಹಲವು ಶಿವಾಲಯಗಳನ್ನು ನಿರ್ಮಾಣವಾದದ್ದು ಕಾಣಸಿಗುತ್ತೆ. ಹಾಗೆ ಶ್ರೀ ಗರ್ಭಗುಡಿಯನ್ನು ಅವಲೋಕಿಸಿದಾಗ ಆಲಯದ ನಿರ್ಮಾಣ ಶಿಲೆಗಳ ಅಂಗಲಕ್ಷಣಗಳನ್ನು ಗಮನಿಸಿ ಸುಮಾರು 3000 ವರ್ಷಗಳ ಹಿಂದೆ ಕಟ್ಟಿರಬೇಕು ಎಂದು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಈ ಆಲಯದ ಮಹತ್ವವನ್ನು ಇಲ್ಲಿರುವ ಕಲ್ಲಿನ ಶಾಸನದಲ್ಲಿ ಕಾಣಬಹುದು. ಈ ಆಲಯಕ್ಕೆ ಚೋಳ ವಂಶಸ್ಥೆಯರು ಅಧಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ರಾಣಿ ಉತ್ತಮಿಯ ಕೊಡುಗೆ ಅಪಾರವಾದದ್ದು. ಈಕೆ ಕೂಡ ಚೋಳ ವಂಶದಿಂದ ಬಂದವಳು.
ಈ ಆಲಯದಲ್ಲಿ ಆಕೆಯ ಕಾಲಮಾನವೆಂದರೆ ಸುಮಾರು 1500 ವರ್ಷಗಳ ಹಿಂದೆಯೇ ನಂದೀಶ್ವರ ವಿಗ್ರಹವನ್ನ ಸುಗುಣೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲು ಕಾರಣಕರ್ತೆಯಾದಳು. ಈ ವಿವರವನ್ನ ಆಲಯದ ಕಲ್ಲಿನ ಮೇಲೆ ಕೆತ್ತಿರುವ ಶಾಸನದಲ್ಲಿ ನೋಡಬಹುದು. ಆದರೆ ಹಲವಾರು ಶ್ರೇಷ್ಠವಾದ ಶಿಲ್ಪಕಲೆಗಳಿಂದ ಪ್ರಕಾಶಿಸುತ್ತಿದ್ದ ವಿಗ್ರಹಗಳು ಇದೀಗ ಕಣ್ಮರೆಯಾಗಿದೆ. ಹೀಗೆ ಒಮ್ಮೆ ಇಲ್ಲಿನ ಪವಾಡಗಳನ್ನು ಗಮನಿಸಿದರೆ ಸರ್ಪಗಳಿಂದ, ವಿಷಜಂತುಗಳಿಂದ, ಮರಗಿಡಗಳಿಂದಲೂ ಆಲಯವು ಸುತ್ತುವರಿಯಲ್ಪಟ್ಟಿದ್ದ ಸಮಯದಲ್ಲಿ ಕಾಂಚಿಮಠದ ಪರಮ ಪೂಜ್ಯರಾದ ಶ್ರೀ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಆಗ ಶ್ರೀ ಗರ್ಭಗುಡಿಗೆ ಬಂದ ಶ್ರೀ ಸ್ವಾಮಿಗಳು ಗರ್ಭಗುಡಿಯ ಒಳಗೆ ಯಾರ ಕಣ್ಣಿಗೂ ಕಾಣಿಸದೆ ಬಿದ್ದಿದ್ದ ಪಂಚಲೋಹದ ಮೇರುವನ್ನು ಗುರುತಿಸಿ ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲದೆ ಆ ವೇಳೆಗಾಗಲೇ ಬೆಲೆ ಬಾಳುವ ದೇವರ ಶಿಲ್ಪಗಳು ಕಣ್ಮರೆಯಾಗಿದ್ದುದಕ್ಕೆ ಅತೀವ ನೊಂದುಕೊಳ್ತಾರೆ. ಯಾಕಂದ್ರೆ ಇದಕ್ಕೆ ಸಾಕ್ಷಿಯಾಗಿ 6 ಅಡಿ ನಟರಾಜನ ವಿಗ್ರಹವನ್ನೇ ಕದ್ದ ಕಳ್ಳರು ವಿದೇಶಕ್ಕೆ ಮಾರಿಬಿಟ್ಟಿದ್ರು. ಆದರೆ ಅದರ ಬಗ್ಗೆ ಯಾವುದೇ ಸುಳಿವು ಇಂದಿಗೂ ಲಭಿಸಿಲ್ಲ. ಆ ವಿಗ್ರಹವಿದ್ದ ಜಾಗ ಮಾತ್ರ ಇಂದಿಗೂ ಖಾಲಿಯಾಗಿದೆ. ಈ ದೇವಸ್ಥಾನದ ಸ್ಥಳ ಪುರಾಣದ ಪ್ರಕಾರ ರಾಮಯ್ಯ ಎನ್ನುವ ಜಮೀನ್ದಾರರು ಈ ಊರಿನಲ್ಲಿ 24 ಗಂಟೆ ಅನ್ನದಾನ ಮಾಡುತ್ತಿದ್ದರಂತೆ. ಅಕ್ಕಪಕ್ಕದ ಗ್ರಾಮಸ್ಥರು ಇಲ್ಲಿಗೆ ಊಟಕ್ಕಾಗಿ ಬರ್ತಿದ್ರು. ಬಡವರಿಗಾಗಿ ಯಾವಾಗಲೂ ಪಾಯಸದ ಊಟ, ತುಪ್ಪದ ಊಟ ಕೊಡುತ್ತಿದ್ದರಂತೆ. ಊಟ ಮಾಡಿದವರು ಕೈ ತೊಳೆಯಲು ಯಮತೀರ್ಥಕ್ಕೆ ಹೋಗುತ್ತಿದ್ದರಂತೆ. ಆದ್ದರಿಂದ ಯಮತೀರ್ಥದ ಮೇಲ್ಭಾಗ ತುಪ್ಪದಿಂದ ತುಂಬಿ ಹೋಯಿತು ಎಂಬ ಕಥೆ ಕೂಡ ಇದೆ. ಹಾಗಾಗಿ ರಾಮಯ್ಯನವರನ್ನ ಅನ್ನದಾನ ಪ್ರಭುವೆಂದು ಕರೆಯುತ್ತಿದ್ದರಂತೆ. ಇವರ ವಂಶಸ್ಥರು ಗ್ರಾಮದ ಜನರ ಜೊತೆಯಾಗಿ 1996ರಲ್ಲಿ ಒಳ್ಳೆಯ ಶುಭ ದಿನದಲ್ಲಿ ಆಲಯವನ್ನ ಜೀರ್ಣೋದ್ಧಾರ ಮಾಡುವುದಾಗಿ ನಿರ್ಧರಿಸ್ತಾರೆ. ಆ ಕಾಲದಲ್ಲೇ ಸುಮಾರು 6 ಲಕ್ಷ ರೂಪಾಯಿಗಳ ಖರ್ಚಿನಲ್ಲಿ ಕಟ್ಟಡ ಜೀರ್ಣೋದ್ಧಾರ ಮಾಡಿ ಗಟ್ಟಿಯಾದ ಗೋಡೆಗಳನ್ನು ನಿರ್ಮಿಸ್ತಾರೆ. 1997ರಲ್ಲಿ ಈ ಆಲಯದಲ್ಲಿ 100 ವರ್ಷಗಳ ನಂತರ ಬಹಳ ವಿಜೃಂಭಣೆಯಿಂದ ಕುಂಭಾಭಿಷೇಕ ನಡೆಯಿತು. ಶುಭ ಕಾರ್ಯ ನಡೆದ ನಂತರ ದೇವಿಯ ಸನ್ನಿಧಿಯ ಹತ್ತಿರವೇ ಭೂಮಿಯಿಂದ ಸುಮಾರು 3 ಅಡಿ ಎತ್ತರದ ಜ್ಯೋತಿಯು ಉದ್ಭವವಾಗಿ ದಕ್ಷಿಣ ದಿಕ್ಕಿನಿಂದ ಉತ್ತರದ ದಿಕ್ಕಿನ ಕಡೆಗೆ ಬಂದು ಮರೆಯಾಯಿತು. ಇದನ್ನು ನೋಡಿದ ಸಾವಿರಾರು ಭಕ್ತರಿಗೆ ದೇವಿಯ ದರ್ಶನದ ಅನುಭವವಾಯಿತು ಎಂದು ಇತಿಹಾಸ ಪುಟಗಳಲ್ಲಿ ದಾಖಲಾಯಿತು. ಈ ಜ್ಯೋತಿಗೆ ವಿಶದೀಕರಣ ದರ್ಶನ ಎಂದು ಕರೀತಾರೆ. ಶ್ರೀ ಗರ್ಭಗುಡಿಯಲ್ಲಿ ದೈವಿ ಶಕ್ತಿ ಬಹಳವಾಗಿದೆ. ಇದನ್ನ ದೇವಿಯು ಜ್ಯೋತಿಯ ರೂಪದಲ್ಲಿ ಅನುಗ್ರಹಿಸುತ್ತಿದ್ದಾಳೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ಸೌಂದರ್ಯ ಲಹರಿಯ 100ನೇ ಶ್ಲೋಕ ಈ ರೀತಿ ಹೇಳುತ್ತೆ: ಪ್ರದೀಪ ಜ್ವಾಲ ಅಭಿರ್ದಿವಸಕರ ನಿರಾಜನ ವಿಧಿಹಿ ಸುಧಾ ಸೂತೇಶ್ಚಂದ್ರೋ ಫಲಜಲಲ ವೈರಶ್ವರಚನ ಸ್ವಾಕಿಯೈರಂಬೋ ಅಭಿಹಿ ಸಲಿಲ ನಿಧಿ ಸೌಹಿತ್ಯಕರಣಂ ತ್ವದಿಯಾಭಿರ್ವಾಗ್ಭಿ ಸ್ತವ ಜನನಿ ವಾಚಂ ಸ್ತುತಿರಿಯಂ ಎಂದು ಉಲ್ಲೇಖಿಸುತ್ತೆ. ಅಂದ್ರೆ, ಹೇ ಜನನಿ, ತನ್ನ ಸಂಬಂಧವಾದ ಪ್ರದೀಪವಾದ ಜ್ವಾಲೆಗಳಿಂದ ಸೂರ್ಯನಿಗೆ ಆರತಿಯನ್ನ ಮಾಡುವಂತೆ, ತನ್ನ ಸಂಬಂಧವಾದ ಚಂದ್ರಕಾಂತಿ ಶಿಲೆಯ ಜಲಲವಗಳಿಂದ ಸುದೆಯನ್ನ ಸೂಸುತ್ತಿರುವ ಚಂದ್ರನಿಗೆ ಆರ್ಘ್ಯವನ್ನ ಕೊಟ್ಟಂತೆ, ತನ್ನ ಸಂಬಂಧವಾದ ನೀರಿನಿಂದ ಸಮುದ್ರಕ್ಕೆ ತೃಪ್ತಿಯನ್ನ ಮಾಡಿದಂತೆ, ನಿನ್ನ ಸಂಬಂಧವಾದ ವಾಕ್ಯಗಳಿಂದಲೇ ವಾಕ್ಯಗಳ ಈ ನಿನ್ನ ಸ್ತೋತ್ರವನ್ನ ರಚಿಸಿದೆ. ಶ್ರೀ ಗರ್ಭಗುಡಿಯಲ್ಲಿ ಪ್ರಕಾಶಿಸುತ್ತಿರುವ ಜನನಿಯೇ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ಎಂಬುದು ಶ್ರೀ ಶಂಕರಾಚಾರ್ಯರ ಮಾತಿನ ತಾತ್ಪರ್ಯ. ಹೀಗೆ ಜಗನ್ಮಾತೆಯ ಕೃಪೆ, ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.